ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಅಕ್ಕಿ ಬಗ್ಗೆ ಹಾಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಅಂತೂ ಇಂತೂ ಇಷ್ಟು ತಿಂಗಳುಗಳಿಂದ ಆಟ ಆಡಿಸಿ ಕೊನೆಗೂ ಕೂಡ ಕೊಟ್ಟರು. ಬಟ್ ಇವಾಗ ಅನ್ನಭಾಗ್ಯ ಯೋಜನೆ ಅಡಿ ಒಂದು ಹೊಸ ಅಪ್ಡೇಟ್ನ ಕೊಟ್ಟಿದ್ದಾರೆ ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು. ಏನಪ್ಪ ಅಂತಂದರೆ, ಇವಾಗ ಆಗಸ್ಟ್ ತಿಂಗಳಿಂದ ಇವಾಗ ರೇಷನ್ ಅಕ್ಕಿ ಏನು ಕೊಡ್ತಿದ್ದಾರೆ, ಕೇಂದ್ರ ಸರ್ಕಾರದಿಂದ 5 kg ಅಥವಾ ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಡಿ ಏನು 5 kg ಅಕ್ಕಿ ಕೊಡ್ತಿದ್ದಾರೆ, ಇದ್ರ ಜೊತೆಗೆ ಇನ್ನೂ 2 ವಸ್ತುಗಳನ್ನ ನಾವು ಕೊಡ್ತೀವಿ ಅಂದ್ಬಿಟ್ಟು ಮೊನ್ನೆ ತಿಳಿಸಿದ್ರು. ಆಗಸ್ಟ್ ತಿಂಗಳಿಂದನೇ ಕೊಡ್ತೀವಿ ಅಂತ. ಬೇಳೆ ಹಾಗೆ ಎಣ್ಣೆನ, ಅಡುಗೆ ಎಣ್ಣೆನ. ಬಟ್ ಎಷ್ಟೆಷ್ಟು ಕೊಡ್ತೀವಿ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟಿರಲಿಲ್ಲ. ಇನ್ನೇನು ಇವಾಗ ನಿನ್ನೆಯಿಂದ ರೇಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಕಡೆ. ಸೊ ನೀವು ಕಮೆಂಟ್ ಮಾಡಿ, ಖಂಡಿತ ನಿಮಗೆ ರೇಷನ್ ಅಕ್ಕಿ ಜೊತೆ 2 ಬೇಳೆ ಆಗಿರ್ಬೋದು ಅಥವಾ ಅಡುಗೆ ಎಣ್ಣೆ ಕೊಡ್ತಾ ಇದ್ದಾರಾ ಇಲ್ವಾ ಅಂತ. ಯಾಕಂದರೆ ಏನಾಗ್ಬಿಡುತ್ತೆ ಅಂದರೆ, ಕೆಲವೊಂದು ಸತಿ ಈ ಸಚಿವರುಗಳು ಮೀಡಿಯಾ ಮುಂದೆ ಹೇಳಿಬಿಡ್ತಾರೆ, ನಾವು ಅದನ್ನು ಕೊಡೋಣ ಅಂದ್ಕೊಂಡಿದ್ದೀವಿ, ಇದನ್ನು ಕೊಟ್ಬಿಡ್ತೀವಿ, ಆಗಸ್ಟ್ ತಿಂಗಳಿಂದ ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ. ಬಟ್ ಇಲ್ಲಿ ನೀವು ರೇಷನ್ ಡಿಪೋಗಳಿಗೆ ಹೋದರೆ ಕೊಡ್ತಾ ಇರೋದಿಲ್ಲ. ಅವರಿಗೆ ರೇಷನ್ ಡಿಪೋ ಅವ್ರ ಅಂಗಡಿಯವ್ರಿಗೆ ಕೂಡ ಗೊತ್ತಿರೋದಿಲ್ಲ ಈ ಥರ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ. ಬಟ್ ನೀವು ಕಮೆಂಟ್ ಮಾಡಿ, ನೀವು ಯಾರ ಹೋಗಿ ನೀವು ನಿನ್ನೆ ಅಥವಾ ಇವತ್ತು ರೇಷನ್ ಡಿಪೋನಲ್ಲಿ ಅಕ್ಕಿ ಹೋಗಿ ತೊಗೊಂಡಿದ್ದೀರಾ, ನಿಮಗೆ ಬೇಳೆ ಆಗಿರ್ಬೋದು ಅಥವಾ ಅಡುಗೆ ಎಣ್ಣೆ ಆಗಿರ್ಬೋದು ಕೊಟ್ಟಿದ್ದಾರಾ ಇಲ್ವಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಕೊಟ್ಟಿದ್ರೆ ನೀವು ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ, ಆಗ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ತಿಂಗಳು ರೇಷನ್ ಕೂಡ ಅಷ್ಟೇ, ನೆನ್ನೆಯಿಂದ ಕೊಡ್ತಿರ್ತಾರಲ್ವ, ಆದಷ್ಟು ಬೇಗ ಹೋಗಿ ತಗೊಳ್ಳಿ. ಯಾಕಂದರೆ ಲೇಟ್ ಮಾಡಿದಷ್ಟು ಹೋದ ತಿಂಗಳು ತುಂಬ ಜನಕ್ಕೆ ರೇಷನ್ನೇ ಸಿಗಲಿಲ್ಲ. ಯಾಕಂದರೆ ಲಾಸ್ಟ್ ಮಂತು ಏನಾಯಿತು ಅಂತಂದರೆ, ಲಾರಿ ಅವರು ಸ್ಟ್ರೈಕ್ ಮಾಡಿದ್ರಿಂದ ತುಂಬ ಕಡೆಗೆ ರೇಷನ್ದು ಸಾಕಾಗ್ತಾನೆ ಇರಲಿಲ್ಲ. ಅಂದರೆ ಔಟ್ ಆಫ್ ಸ್ಟಾಕ್ ಆಗೋಗ್ಬಿಡೋದು. ಕೊನೆಗೆ ಹೋದವ್ರಿಗೆಲ್ಲ ರೇಷನ್ನೇ ಸಿಕ್ಕಿಲ್ಲ ಲಾಸ್ಟ್ ತಿಂಗಳದ್ದು. ಸೊ ಹಾಗಾಗಿ ಹೇಳೋಕ್ಕಾಗಲ್ಲ ಎಷ್ಟು ಅವರಿಗೆ ಬಂದಿರುತ್ತೆ ಅಂದ್ಬಿಟ್ಟು. ಸೊ ಹಾಗಾಗಿ ಆದಷ್ಟು ಬೇಗ ಹೋಗಿ ರೇಷನ್ನ ತಗೊಳ್ಳಿ. ಹಾಗೆ KYCಗಾಗಿರ್ಬೋದು, ರೇಷನ್ ತಿದ್ದುಪಡಿಗಾಗಿರ್ಬೋದು ಈ ತಿಂಗಳು ಲಾಸ್ಟ್ ಡೇಟ್ ಇರುತ್ತೆ. ಸೊ ನೀವು KYC ಮಾಡಿಸಿಲ್ಲ ಅಂದರೆ ನೀವು ರೇಷನ್ ಡಿಪೋಗೆ ಹೋದಾಗ ನೀವು ಮಾಡಿಸ್ಕೊಂಬಿಡಿ. KYC ಆಗಿಲ್ಲ ಅಂದರೆ ನೀವು ರೇಷನ್ ಕಾರ್ಡ್ ಜೊತೆಗೆ ಆಧಾರ್ ಕಾರ್ಡ್ನ ತೊಗೊಂಡೋದ್ರೆ KYC ಮಾಡಿಕೊಡ್ತಾರೆ. ಹಾಗೆ ನೀವೇನಾರ ತಿದ್ದುಪಡಿ ಮಾಡಿಸ್ಬೇಕು, ರೇಷನ್ ಕಾರ್ಡ್ದು ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಅಡ್ರೆಸ್ ಚೇಂಜ್ ಮಾಡಬೇಕು, ಫೋನ್ ನಂಬರ್ ಚೇಂಜ್ ಮಾಡಬೇಕು, ಅಥವಾ ನಿಮಗೆ ರೇಷನ್ ಡಿಪೋ ಅಡ್ರೆಸ್ ಏನಾರ ಬೇರೆ ಕಡೆ ಮಾಡಿಸ್ಬೇಕಂತ ಇದ್ದೀರಾ, ನೀವೇನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೋಬೋದು. APL BPL ಹಾಗೆ ಅಂತ್ಯೋದಯ ಕಾರ್ಡ್. ಸೊ ಏನೇ ತಿದ್ದುಪಡಿ ಇದ್ರೂ ಕೂಡ ಮಾಡಿಸ್ಕೊಳ್ಳಿ. ನೀವು ತಿದ್ದುಪಡಿ ಮಾಡಿಸ್ಬೇಕಂದ್ರೆ ಬೆಂಗಳೂರು 1, ಗ್ರಾಮ 1, ಬಾಪೂಜಿ ಈ ಥರ CSC ಸೆಂಟರ್ಸ್ಗೆ ಹೋಗಬೇಕಾಗತ್ತೆ. ನೀವು ರೇಷನ್ ಕಾರ್ಡ್ KYC ಮಾಡಿಸ್ಬೇಕು ಅಂದರೆ ರೇಷನ್ ಡಿಪೋಗಳಿಗೆ ಹೋಗಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ರೇಷನ್ ಅಕ್ಕಿ ಜೊತೆ ಬೇಳೆ ಅಥವಾ ಎಣ್ಣೆ ಕೊಡ್ತಾ ಇದ್ದಾರಾ ಇಲ್ಲ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಆವಾಗ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವಿಡಿಯೋಸ್ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.